ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕುಶಾಲನಗರ ತಾಲೂಕು ನೂತನ ಅಧ್ಯಕ್ಷರಾಗಿ ಎಂಆರ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯಿತು. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಸರ್ವಂ ಕೃಷ್ಣಾರ್ಪಣಂ ಕುರಿತು ಭಗವದ್ಗೀತಾ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ದುರ್ಗಾ ಕ್ಯಾಟರ್ಸ್ ಕುಶಾಲನಗರ. ನಮ್ಮಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ, ಯಾವುದೇ ಪೂಜಾ ಸಮಾರಂಭಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ರುಚಿಯಾದ ತಿಂಡಿ, ಊಟ ಸರಿಯಾದ ಸಮಯಕ್ಕೆ ಮಂಗಳೂರು ಶೈಲಿಯ ಬ್ರಾಹ್ಮಣರ ರುಚಿಯಾದ ಸಸ್ಯಾಹಾರ ಅಡುಗೆ ಮಾಡಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ದುರ್ಗಾ ಕ್ಯಾಟರ್ಸ್ ಮಾಲೀಕರಾದ ಎಂಎಸ್ ಗೋಪಾಲ ಭಟ್ಟರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9448019653, ಮತ್ತೊಂದು ಸಂಖ್ಯೆ 7353153690. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಮಂಜೇಗೌಡರ ನೇತೃತ್ವದಲ್ಲಿ ಕೊಡಗು ಜಿಲ್ಲಾ ಕುಶಾಲನಗರ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಎಂಆರ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಮಂಜೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು. ಕುಶಾಲನಗರ ತಾಲೂಕು ಅಧ್ಯಕ್ಷರಾಗಿ ಕುಮಾರ್ ಎಂಎಸ್, ಕಾರ್ಮಿಕ ಘಟಕದ ತಾಲೂಕು ಅಧ್ಯಕ್ಷರಾಗಿ ಸಂತೋಷ್ ಎಂಸಿ, ತಾಲೂಕು ಸಂಚಾಲಕರಾಗಿ ಕಿಟ್ಟಿ ಕೃಷ್ಣದರ್ಶನ್, ಕಾರ್ಮಿಕ ಕಾರ್ಯದರ್ಶಿಯಾಗಿ ಜಯರಾಮ ಅವರನ್ನ ಆಯ್ಕೆ ಮಾಡಲಾಯಿತು. ನಂತರ ಕುಶಾಲನಗರ ನಗರ ಅಧ್ಯಕ್ಷರಾಗಿ ಗಿರಿಪ್ರಸಾದ್, ಉಪಾಧ್ಯಕ್ಷರಾಗಿ ಲೋಕೇಶ್, ಗಿರೀಶ್, ಮಂಜುಕೋಟಿ, ಕಾರ್ಯದರ್ಶಿಯಾಗಿ ರವಿಶೆಟ್ಟಿ, ರೈತ ಸಂಘದ ಆಟೋ ಅಧ್ಯಕ್ಷರಾಗಿ ನವೀನ್ ಅವರನ್ನ ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಮಂಜೇಗೌಡ, ರಾಜ್ಯ ಮಹಿಳಾ ಅಧ್ಯಕ್ಷರಾದ ನಾಗರತ್ನಮ್ಮ, ಮೈಸೂರು ಜಿಲ್ಲಾಧ್ಯಕ್ಷರಾದ ಕೃಷ್ಣೇಗೌಡ, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮೇಗೌಡ, ಬಿಳಿಕೆರೆ ಹೋಬಳಿ ಅಧ್ಯಕ್ಷರಾದ ಜಯಲಕ್ಷ್ಮಿ, ಬೆಳಗಾವ್ ಕಾರ್ಯದರ್ಶಿ ಕುಮಾರ್, ರಾಜ್ಯ ವಕ್ತಾರರಾದ ಗುರುರಾಜು, ರಾಜ್ಯ ಕಾರ್ಯದರ್ಶಿ ರವಿಕುಮಾರ್ ಉಪಸ್ಥಿತರಿದ್ದರು. ನಿಮ್ ಕೆಲಸನ ನೀವೇ ಮಾಡ್ಕೋ. ಬಡವರಿಗೆ ಜಾಗ ಸಿಕ್ಕಿಲ್ವಾ? ಪಂಚಾಯತಿಯಲ್ಲಿ ಮೋಸ ಮಾಡಿದಾರ, ತಾಲೂಕು ಆಫೀಸಲ್ಲಿ ಮೋಸ ಮಾಡಿದಾರ, ಕುತ್ಕೊಳ್ಳಿ ಹೋಗಲ್ಲಿ. ಯಾರು ಬೇಕು ನಿಮಗೆ? ನಿಮ್ಮ ಕೆಲಸ ನೀವೇ ಮಾಡ್ಕೊ ಹೋಗಲ್ಲ. ಅತಿ ಕ್ರಿಟಿಕಲ್ ಆಯ್ತು. ಈಗ ಮೈಸೂರು ಜಿಲ್ಲೆ, ಕೊಡಗು ಜಿಲ್ಲೆ, ಈಗ ನಾನು ಬರೋಕ್ಕಿಂತ ಮುಂಚೆ ಈಗ ನಾನು ಕಳೆದ ಬರೀ ಇಬ್ಬರಿಗೆ ಕರೆ ಕೊಡಲಿ, ಇಬ್ಬರು ಮಾತ್ರ ಹೋಗ್ಬೇಕು ಅಂತ. ಯಾಕೆ ನಿಮ್ಮನ್ನು ಸಂಘಟನೆ ನಿಮ್ಗಿನ್ನೂ ಪದವಿಗಳು ಆಯ್ಕೆ ಮಾಡಿಲ್ಲ, ಹೆಂಗಂಗೂ ಮಾಡಂಗಿಲ್ಲ. ಪದವಿಕರು ಆಯ್ಕೆ ಮಾಡಬೇಕು ಅಂದರೆ ಒಳ್ಳೆ ಹ್ಯಾಂಡ್ ಬಿಲ್ ಮಾಡಿಸ್ಬೇಕು, ಒಂದು ವೇದಿಕೆ ಹಾಕ್ಬೇಕು. ನೀವು ಇಡೀ ಸರ್ಕಾರಕ್ಕೆ, ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗಬೇಕು ನೀನು ಯಾರು ಅಂತ. ಅರ್ಥ ಆಯ್ತೇನಪ್ಪ? ನೀನು ಯಾರು ಅಧ್ಯಕ್ಷ ಅಂತ ಗೊತ್ತಾಗಬೇಕು. ಏನು ಗೊತ್ತಾಗುತ್ತೆ? ನೀವು ಹ್ಯಾಂಡ್ ಬಿಲ್ ಎಲ್ಲ ಬರುತ್ತೆ, ಪೊಲೀಸ್ ಇಂಟೆಲಿಜೆನ್ಸ್ ಬರುತ್ತೆ. ಅರ್ಥ ಆಯ್ತೇನ್ರಿ? ಆಗ ತಾಲೂಕು ಅಧ್ಯಕ್ಷ ಯಾರು, ಇವರು ಯಾರು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆ ಪೊಲೀಸರು ಇಂಟೆಲಿಜೆನ್ಸ್ ಏನ್ ಮಾಡ್ತಾರೆ? ನಿಮಗೆ ಫೋನ್ ಮಾಡ್ತಾರೆ, ಆಫೀಸರ್ ಹೋಗೋದು ಯಾರೇ ಮಾಡ್ತಾರೆ, ನೀವೇ ಮಾಡ್ತಾರೆ. ಇದು ಭಾರಿ ಗಂಭೀರವಾದ ವಿಷಯ. ಯಾಕೆಂದ್ರೆ ಇವತ್ತು ಅರ್ಜೆಂಟ್ ಇರುತ್ತೆ ಎಲ್ಲರಿಗೂ. ಇವತ್ತು ರಾಜ್ಯಾಧ್ಯಕ್ಷ ಯಾಕೆ ಲೇಟ್ ಆಯ್ತು ಅಂತಂದ್ರೆ, ಮೈಸೂರು ಬೆಂಗಳೂರು ಬಗ್ಗೆ ನೋಡ್ಬಿಟ್ರೆ ನೀವೆಲ್ಲ ಕಣ್ಣೀರು ಬಿಡ್ತೀರಿ. ಟ್ರಾಫಿಕ್ ಒಂದೇ ಇಲ್ಲ, ರಾತ್ರಿ ಜಮೀನು ತಿಳ್ಕೊಂಡಿದ್ದಾರೆ, ರಾತ್ರಿ ಒಕ್ಲೆಬ್ಬಿಸಿದ್ದಾರೆ. 3 ದಿವಸ ಕರೆ ಕೊಟ್ಟಿದ್ದಂತೆ ಈ ರಾಜಕಾರಣ ಮಾಡ್ತಿದ್ರು ಬಿಜೆಪಿ ಕಾಂಗ್ರೆಸ್ ಅವರೆಲ್ಲ ಆಶ್ವಾಸ ಕೊಟ್ಟೋದ್ರು, ಎಲ್ಲರೂ ಮನೆ ಹಾಳು ಮಾಡಿದ್ರು. ಒಂದೇ ಸತಿ 2,000 ಎಕರೆ ಅಪ್ರೋಡ್ ಮಾಡಿ ರಾತ್ರಿ ಗೊತ್ತಿಲ್ಲ ಎಲ್ಲ ವಾಟ್ಸಪ್ ಬಟ್ 2 ದಿವಸ ಎದುರಿಸೋದಕ್ಕೆ 25 ಹಳ್ಳಿ ಸಂಘಟನೆ ಅದು ಎಲ್ಲ ಬೋರ್ಡ್ ನೆಟ್ಟರು. ಗೊತ್ತಲ್ಲ ಬೋರ್ಡ್ ನೆಡೋದು ಅಂದ್ರೆ? ನಮ್ಮ ದೇಶದಲ್ಲಿ ನಮ್ಮ ಕೃಷ್ಣೇಗೌಡ ಅಧ್ಯಕ್ಷತೆಯಲ್ಲಿ, ರಾಮೇಗೌಡ ಅಧ್ಯಕ್ಷತೆಯಲ್ಲಿ ಇಲ್ಲಿ ನೆರೆದಿದ್ದೀರ. ಈ ಒಂದು ಸಂಘಟನೆ ತುಂಬ ದಿವಸಗಳಿಂದನೇ ಆಗಬೇಕಾಗಿತ್ತು, ಆದರೆ ಇವತ್ತು ನಿಮಗೆ ಬೆಳಕಿಗೆ ಬಂದಿದೆ. ಇದು ತುಂಬ ಸಂತೋಷವಾದಂಥ ವಿಚಾರ. ರೈತ ಸಂಘಟನೆ ಏನು ಅನ್ನೋದು ಎಲ್ರಿಗೂ ಗೊತ್ತು. ಹಲವಾರು ಸಂಘಟನೆಗಳು ಇರ್ಬೋದು, ಆದರೂ ಕೂಡ ರೈತ ಸಂಘಟನೆಗಿರೋಂಥ ಮಹತ್ವ ನಮ್ಮ ಕರ್ನಾಟಕದಲ್ಲಾಗಲಿ ನಮ್ಮ ದೇಶದಲ್ಲಾಗಲಿ ಯಾರಿಗೂ ಇಲ್ಲ. ಯಾಕೆ? ರೈತ ಬೆನ್ನೆಲುಬು. ಪ್ರತಿಯೊಬ್ಬರಿಗೂ ರೈತನ ಅವಶ್ಯಕತೆ ಇದೆ. ಯಾರೆಷ್ಟೇ ದೊಡ್ಡವರಾಗಲಿ ಚಿಕ್ಕವರಾಗಲಿ ರೈತನ ಅವಶ್ಯಕತೆ ಏನು, ರೈತರೇನು ಅನ್ನೋದು, ರೈತನೇ ರಾಜ, ರೈತನೇ ಪ್ರಧಾನಿ, ಅವನ ಮನೆಗೆ ಅವನೇ ರಾಜ. ರೈತ ಯಾವತ್ತೂ ಕೊಡೋನೇ ಹೊರತು ಅವ್ನು ಬೇಡೋನಲ್ಲ. ಎಷ್ಟೇ ಜನ ಇದ್ರು, ಎಷ್ಟೇ ಕಷ್ಟ ಬರಲಿ ಸುಖ ಬರಲಿ ಅವ್ನು ಬೇಡಲ್ಲ, ಕೊಡೋನೆ. ಆದರೆ ಪ್ರತಿಯೊಬ್ಬರು ಕೂಡ ಈಗ ಇಲ್ಲಿ ಏನೇನು ನಡೀತಾ ಇದೆ, ಈಗ ವೈಜ್ಞಾನಿಕವಾಗಿ ಈ ಪ್ರಪಂಚ ಬದಲಾವಣೆ ಆಗ್ತಾ ಇದೆ, ಆದರೂ ಕೂಡ ತಿನ್ನೋದು ಅನ್ನನೇ ಅಲ್ವಾ?
ರೈತರು ಬೆಳೆದ ಅನ್ನ ತಾನೇ ತಿಂತಾರೆ. ನಾವು ಹಿಂದೆ ಎಲ್ಲ ದನ ಕರು ನೇಗಿಲು ನಮ್ಮದಲ್ಲಿ ಉಳುಮೆ ಮಾಡ್ತಾರೆ, ಈಗ ಮಿಷನರಿ. ಆದರೂ ಕೂಡ ರೈತರ ಶ್ರಮ ಇದೆ. ಆದ್ದರಿಂದ ಈ ಸಂಘಟನೆಗೆ ಒಂದು ಅತ್ಯುತ್ತಮವಾದ ಬೆಲೆ ಇದೆ. ರೈತರ ಹೋರಾಟ ತುಂಬ ಇದೆ. ಪ್ರತಿ ರೈತರಿಗೂ ಸಮಸ್ಯೆ ಇದೆ. ಈ ಸಮಸ್ಯೆಗಳೆಲ್ಲ ಬಗೆಹರಿಸ್ಬೇಕು, ಸಂಘಟನೆ ತುಂಬ ಅವಶ್ಯಕತೆ ಇದೆ. ಆದ್ದರಿಂದ ನೋಡಿ, ಈಗ ಹೆಣ್ಮಗಳು ಇವ್ರದ್ದೇನೋ ಒಂದು ಸಮಸ್ಯೆ ಇದೆ, ಹಣ ಇದ್ದಾಕ್ಷಣಕ್ಕೆ ಆಗಲ್ಲ, ಅದಕ್ಕೆ ಹೋರಾಟ ಒಂದು ಶಕ್ತಿ ಬೇಕು. ಆ ಒಂದು ಶಕ್ತಿ ತುಂಬಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನಾವೆಲ್ಲ ಬಂದಿದ್ದೀವಿ. ನೀವೆಲ್ಲ ಗಟ್ಟಿಯಾಗಿ ನಿಂತು ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಾಗರತ್ನ, ರಾಜ್ಯ ಮಹಿಳಾ ಅಧ್ಯಕ್ಷ ತಿನ್ನಿದೆ ಸಂಘ ಅಂತ ಹೇಳಿದ್ರೆ, ರೈತ ಸಂಘದಲ್ಲಿ ಕುಶಾಲನಗರದ ಬಂಧು ಮಿತ್ರರೇ ನಿಮ್ಗೆ ಹೇಳ್ತಾ ಇದ್ದೀನಿ, ರೈತ ಸಂಘದಲ್ಲಿ 108 ಬಣಗಳಿವೆ, 1008 ಬಣಗಳಿವೆ. ಅವು ಯಾವ ಪ್ರಾಮಾಣಿಕತ್ವದಿಂದ ಇರ್ತವೆ ಅನ್ನೋದು ನಮ್ಮ ಜನತೆಗೆ ಗೊತ್ತಾಗ್ಬಿಟ್ಟಿದೆ, ಆಗಲೇ ಗೊತ್ತಾಗಿದೆ. ಆ ಸಂಘಟನೆ ಈ ಸಂಘಟನೆ 108 ಹೆಸರು ಇಟ್ಕೊಂಡು 108 ಬಣ ಮಾಡ್ಕೊಂಡು, ಅದರಲ್ಲಿ ಉಳಿದಿರೋದೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಂಜುಂಡಸ್ವಾಮಿಯವ್ರ ಬಣ. ಅದು ಬಿಟ್ಟರೆ ಇನ್ನು ಅಖಂಡ ಕರ್ನಾಟಕ ರೈತ ಪರ್ವ ರೈತ ಕಲ್ಯಾಣ ಬೇಕಾದಷ್ಟಿದೆ. ಅವ್ರು ಯಾರೂ ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ ಸಂಘಟನೆಯನ್ನು ಮಾಡೋಕ್ಕಾಗಿಲ್ಲ, ಇದುವರೆಗೂ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಈ ಕುಶಾಲನಗರ ಕೊಡಗು ಜಿಲ್ಲೆ ಸೈನಿಕರ ತಾಣವಾದಂತಹ ಜಿಲ್ಲೆ. ಇಲ್ಲಿ ನಾನು ಆನೆ ಚೌಕೂರು ಚೆಕ್ ಪೋಸ್ಟಲ್ಲಿ 73ರಲ್ಲಿ ಅರಣ್ಯ ಇಲಾಖೆಯಲ್ಲಿ ಒಬ್ಬ ಫಾರೆಸ್ಟ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೆ ನಾನು ಅವತ್ತಿನ ಕಾಲದಲ್ಲಿ. ಅದನ್ನು ರಿಸೈನ್ ಮಾಡಿ ನಾನು ಇವತ್ತು ರೈತ ಸಂಘ ಮಾಡ್ತಾ ಇದ್ದೀನಿ. ಅಂದರೆ ಸಂಘಟನೆಗೆ ಹೋಗ್ತಿದ್ದಾರೆ ಅಂದರೆ ಇವತ್ತು ಕಾಲೆಳೆಯೋರೇ ಜಾಸ್ತಿ ಇರೋದು, ನಮ್ಮನ್ನು ಅಡ್ಡ ಹಾಕಿ ನಮ್ಮನ್ನು ತಡೆ ಹೊಟ್ಟೋದೇ ಇದ್ದಾರೆ. ಅಂಥದ್ದು ಮೀಟ್ ನಿಲ್ಲಬೇಕು ಅಂದರೆ ನಾವೆಲ್ಲ ಒಂದು ತಾಳ್ಮೆ ಇರಬೇಕು, ಒಂದು ಇದಾಗಿರಬೇಕು. ಇವತ್ತು ಏನಾಗಿದೆ ಅಂದರೆ ಈ ಸಂಘಟನೆ ಕಂಡ್ರೆ ಎಲ್ಲ ಒಬ್ಬ ಒಂದು ಪೊಲೀಸ್ ಅಧಿಕಾರಿಗಳಿಗಾಗಲಿ ಸರ್ಕಾರಕ್ಕಾಗಲಿ ಒಂದು ಭಯ ಇದೆ. ಇವ್ರು ಹೋದ್ರಲ್ಲಿ ಏನು ಮಾಡ್ತಾರೋ, ನಮ್ಮನ್ನಲ್ಲಿ ಇರಕ್ಕೆ ಬಿಡ್ತಾರೋ ಅನ್ನೋ ಒಂದು ಪರಿಸ್ಥಿತಿಗೆ ಆಗಿದೆ. ಅಂತ ಇದರಲ್ಲಿ ಏನು ಅಂತಂದರೆ ನಮ್ಮನ್ನ ಹಿಂಗಟ್ಟ ಕೊಟ್ಟಿರೋದ್ರಿಂದ ಇಲ್ಲಿ ನೀವು ಇಷ್ಟು ಜನ ಸೇರಿಕೊಂಡು ಇವತ್ತು ಸಂಘಟನೆಗೆ ಬಲ ಕೊಡ್ಸೋಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಮುಂದೆ ಬಂದಿರೋದ್ರಿಂದ ನೋಡಿದ್ರೆ ನನಗೆ ಮುಂದೆ ಈ ಕೇರ್ನಗರ ಒಂದು ಕುಶಾಲನಗರ ಇದರಲ್ಲಿ ಈಗ ಮುಂದೆ ಯಾವ ಒಂದು ಅಧಿಕಾರಿಗಳು ನೀವು ಹೋಗ್ತಾ ಇದ್ದೀರಾ ಅಂತಂದ್ರೆ ಊರು ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಪರಿಸ್ಥಿತಿ ಕಾಣ್ತಾ ಇದೆ. ಯಾಕೆ ಏನೇ ಒಂದು ತಪ್ಪು ಮಾಡ್ಬೇಕಾದ್ರೆ ಇವತ್ತೇನಂದ್ರೆ ಭ್ರಷ್ಟಾಚಾರದಲ್ಲಿ ತುಂಬ ಕೂತಿದೆ. ಅದನ್ನ ನಾವೆಲ್ಲಿ ನಿಮ್ಗೆ ಯಾರ ಹತ್ರ ಮಾತಾಡಿ ಏನಪ್ಪ ಎಲ್ಲಿರ್ತಾರೋ ಯಾವ ಮೂಲೆಯಲ್ಲಿ ಇರ್ತಾರೋ. ಇವಾಗ ನೋಡಿದ್ವಿ, ಈಗ ಆಲ್ರೆಡಿ ಒಂದು 2 ತಿಂಗಳಿಂದ ಭ್ರಷ್ಟಾಚಾರಗಳನ್ನ ಬಡಿತಾ ಇರೋದು ನೋಡ್ಕೊಂಡ್ರೆ ನೀವೆಲ್ಲ ನೋಡಿರ್ತೀರ. ಅವ್ರು ಇವತ್ತು ಏನು ಆಗಬೇಕು, ನಾವೇನು ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ. ಇದು ಕುಶಾಲನಗರದಲ್ಲಿ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಅದು ಆ ಮಟ್ಟಕ್ಕೆ ಇಲ್ಲೂ ಬರುತ್ತೆ ಅನ್ನೋ ನನ್ನ ಒಂದು ಅಭಿಲಾಷೆಯಿಂದ ಮಾತಾಡ್ತಾ ನಿಮ್ಗೆ ಎಲ್ಲರಿಗೂ ಒಂದು ನಮ್ಗೆ ಇಷ್ಟು ಮಾತಾಡೋಕೆ ಅವಕಾಶ ಕೊಟ್ಟ ನಿಮ್ಮ ಎಲ್ಲರಿಗೂ ಧನ್ಯವಾದ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಸಂಸ್ಕೃತ ಭಾರತಿ ಭಗವದ್ಗೀತಾ ಬಳಗದ ವತಿಯಿಂದ ಸರ್ವಂ ಕೃಷ್ಣರ್ಪಣಂ ಕುರಿತು ಭಗವದ್ಗೀತಾ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಸಂಸ್ಕೃತ ಭಗವದ್ಗೀತಾ ಬಳಗ ಭಾರತಿ ಕಲಾವಂತಿನ ವತಿಯಿಂದ ಸರ್ವಂ ಕೃಷ್ಣಾರ್ಪಣಂ ಕುರಿತು ಏರ್ಪಡಿಸಿದ್ದ ಭಗವದ್ಗೀತಾ ಪ್ರವಚನ ಕಾರ್ಯಕ್ರಮವನ್ನು ಆಧ್ಯಾತ್ಮಿಕ ಚಿಂತಕಿ ಡಾಕ್ಟರ್ ವೀಣಾ ಬನರ್ಜಿ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಎಸ್.ಕೆ. ಸತೀಶ್, ಕೆ.ಜೆ. ಜನಾರ್ದನ್, ಪಾರ್ವತಿ, ಎಂ.ಆರ್. ಸುನೀತಾ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂ.ಕೆ. ಶಿವಕಾಮತ್, ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಸಾಗರ್, ಪೂರ ನಾಗೇಶ್, ಮಧುಸೂದನ್ ಇತರರು ಇದ್ದರು. ಆದರೆ ಅರ್ಜುನನೇ ಅಂತಿಮ ಅನ್ನುವ ಸ್ಥಿತಿಯಲ್ಲಿದ್ದಾಗ ಇಡೀ ಜಗತ್ತು ಅವನನ್ನ ಈಗ ಭರವಸೆಯಿಂದ ನೋಡುವ ಹೊತ್ತಿಗೆ ಒಮ್ಮೆ ನನಗೆ 2 ಸೇನೆಗಳ ಮಧ್ಯೆ ನನ್ನನ್ನು ಕರ್ಕೊಂಡು ನಿಲ್ಲಿಸು, ನಾನೊಮ್ಮೆ ನೋಡಬೇಕು, ನೋಡಿ ನಾನು ಆ ಬಳಿಕ ಯುದ್ಧ ಮಾಡ್ತೇನೆ ಅನ್ನುವ ಮಾತನ್ನ ಶ್ರೀಕೃಷ್ಣ ನಲ್ಲಿ ಹೇಳಿಕೊಂಡಂತಹ ಅರ್ಜುನ 2 ಸೇನೆಗಳ ಮಧ್ಯೆ ಹೋಗಿ ರಥ ನಿಲ್ಲಿಸಿದಾಗ ನೋಡಿ ಯಾವ ಹಂತಕ್ಕೆ ಕುಸಿದ ಅನ್ನೋದು ನಿಮಗೆ ಗೊತ್ತಿದೆ. ಅವನು ಕುಸಿದು ಬಿದ್ದಾಗ ಅವನ ಅವಸ್ಥೆ ಅದು ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಜೀವನದಲ್ಲಿ ಏನೂ ಗೊತ್ತಿಲ್ಲದವ, ಪರಾಕ್ರಮವೇ ಇಲ್ಲದವ, ಒಬ್ಬ ಹೇಳಿ ಮಾಡುವ ಕೆಲಸದ ಹಾಗೆ ಕಾಣಿಸಲಿಕ್ಕೆ ಸಾಕು. ದಯವಿಟ್ಟು ಅನ್ಯಥಾ ಭಾವಿಸಬಾರದು. ನಮ್ಮ ಅನೇಕ ಜನ ವಿದ್ವಾಂಸರು, ಸಾಕ್ಷಾತ್ ಅನೇಕ ಜನಸಾಮಾನ್ಯರು ಆ ಒಂದು ಸಂದರ್ಭವನ್ನು ಅರ್ಜುನ ಹೇಳಿ ಅವರೊಬ್ಬ ನಪುಂಸಕ ಅಂಥ ಹೇಳಿತನವನ್ನು ಭಾರತೀಯರು ತೋರಿಸುವುದರಿಂದಲೇ ನಮ್ಮ ಧರ್ಮ ಕೂಡ ನಾಶ ಆಗ್ತಿರೋದು. ನಾವು ಹೇಳಿತನವನ್ನು ಮೀರಬೇಕು,
ನಾವು ಅರ್ಜುನನ ಹಾಗೆ ನಪುಂಸಕರಾಗುವುದಲ್ಲ ಅಂತ ಮಾತನಾಡ್ತೇವೆ. ನಿಮಗೆ ಹೇಳಿದ ಮತ್ತು ನಪುಂಸಕತ್ವದ ಮತ್ತು ಅರ್ಜುನನ ವ್ಯತಿರಿಕ್ತವಾದ ವ್ಯತ್ಯಾಸ ಏನು ಅನ್ನುವುದನ್ನು ನಾನು ನನಗೆ ತಿಳಿದಷ್ಟರ ಮಟ್ಟಿಗೆ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ನಿಮಗೆ ವಿರಾಟ್ ಪರ್ವದಲ್ಲಿ ಗೊತ್ತಿದೆ, ಶ್ರೀಕೃಷ್ಣನನ್ನು ಇಲ್ಲದೇ ಇರುವಂತಹ ಇಡೀ ಒಂದು ಪಾಂಡವ ಸೇನೆ ಸ್ವತಃ ವೇಷ ಬರೆಯಿಸಿಕೊಂಡ ಸ್ಥಿತಿಯಲ್ಲಿರುವಾಗ ವಿರಾಟರ ಸೇನೆ ಅಷ್ಟೂ ಬಂದ, ವಿರಾಟರ ಸೇನೆಯಲ್ಲಿರುವ ದನಗಳನ್ನು ಕದ್ದುಕೊಂಡು ಹೋದ ಅಷ್ಟೂ ವಿರೋಧಿಗಳಾದ ದುರ್ಯೋಧನರನ್ನ ಮುಖಾಮುಖಿ ಆಗುವ ಒಂದು ಸಂದರ್ಭ ಬಂದಿತ್ತು ಅರ್ಜುನಾದಿಗಳಿಗೆ. ಆಗ ಅರ್ಜುನ ಬೃಹನ್ನಳೆ, ಉತ್ತರ ಕುಮಾರನಾದ ಅವರ ರಾಜಪುತ್ರ. ಈ ವಿರಾಟನ ಅರಮನೆಯಲ್ಲಿ ವಿರಾಟನ ರಕ್ಷಣೆಗಾಗಿ ಕೂಡ ಪಾಂಡವರು ಹೋರಾಟ ಮಾಡಿದ್ದಾರೆ. ಆ ಯುದ್ಧವನ್ನೊಮ್ಮೆ ನೆನಪಿಸಿಕೊಳ್ಬೇಕು. ಅಲ್ಲಿ ಶ್ರೀಕೃಷ್ಣನಿಲ್ಲ. ಈ ಪಂಚಪಾಂಡವರು ತಮ್ಮ ನಿಜ ವೇಷದಲ್ಲಿಲ್ಲ. ಹಾಗಾಗಿ ಯುದ್ಧ ಮಾಡುವುದಕ್ಕೆ ಹೋಗುವುದಕ್ಕೆ ತಮ್ಮ ವೇಷವನ್ನು ತೆರೆದು ತೋರಿಸಿ ಹೋಗುವ ಸಾಧ್ಯತೆಗಳೆಲ್ಲ ಮುಚ್ಚಿಕೊಂಡು ಕೂತ್ಕೊಳ್ಬೇಕು. ಅಂತಹ ಸಂದರ್ಭದಲ್ಲಿ ಅರ್ಜುನ ಒಬ್ಬನೇ ಹೋಗಿ ಬೃಹನ್ನಳೆಯ ವೇಷದಲ್ಲಿ ಯುದ್ಧ ಮಾಡಿದ್ದಾನೆ. ಮಾಡಿದ್ದು ಮತ್ಯಾರ ವಿರುದ್ಧವೂ ಅಲ್ಲ, ಸಾಕ್ಷಾತ್ ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನಾದಿಗಳ ವಿರುದ್ಧ. ಅಂತಿಂಥ ಯುದ್ಧವಲ್ಲ. ಪ್ರಾರಂಭ ಮಾಡುವುದಕ್ಕೆ ಹೊರಟಾಗಲೇ ಬೃಹನ್ನಳೆಯ ವೇಷದಲ್ಲಿರುವ ಶಿಖಂಡಿ ಅಂತ ಭಾವಿಸಿದ ಈ ಅರ್ಜುನನನ್ನು ನೋಡಿ ಉತ್ತರ ಕುಮಾರನನ್ನು ಹೆದರಿ ಓಡಿ ಹೋಗಿದ್ದಾನೆ. ಎಲ್ಲಿ ಇವರ ಕೈಯಲ್ಲಿ ಆಗುವ ಮಾತಲ್ಲ, ಇವನನ್ನು ಕಟ್ಕೊಂಡು ನಾನು ಮುಂದೆ ಏನ್ ಸಾರಿ ಅಂತ ಉತ್ತರ ಕುಮಾರ ಓಡಿ ಹೋಗುವಾಗ ಅರ್ಜುನ ಅವನ ನೆತ್ತಗೆ ಕರ್ಕೊಂಡು ಬಂದು ಅವನಿಗೆ ಮಾತ್ರ ತಾನು ಯಾರುವುದನ್ನು ಮುಟ್ಟಾಗಿ ಪ್ರಕಟಿಸ್ತಾನೆ. ಅದು ಪ್ರಥಮ ಪ್ರಕಟಣೆ. ತಾವು ಯಾರು ಅಜ್ಞಾತವಾಸದಲ್ಲಿದ್ದಂತಹ ಪಾಂಡವರು ಪ್ರಥಮ ಬಾರಿ ಪ್ರಕಟಣೆ ಮಾಡಿದ್ದು, ನಾನು ಅರ್ಜುನ ಮಾರಾಯ, ನಿಮಗೆ ಕಾಣಿಸುವ ಹಾಗೆ ಪ್ರಕಟಣೆ ಅಲ್ಲ, ನಾನು ಅಜ್ಞಾತ ವೇಷದಲ್ಲಿದ್ದೇನೆ ಅಷ್ಟೇ, ನೀನು ಸುಮ್ಮನೆ ನನ್ನ ಸಾರಥಿಯಾಗಿ ನಿಂತುಕೋ, ಉಳಿದದ್ದು ನನಗೆ ಬಿಡು ಅಂತ. ಆಗ ಅರ್ಜುನ ಮಾಡಿದ್ದಾನೆ ಏನು ನೋಡಿ, ಒಮ್ಮೆ ಬೃಹನ್ನಳೆಯಾಗಿಯೇ ವೇದಿಕೆಗೆ ಬಂದಿದ್ದಾನೆ, ಯುದ್ಧರಂಗಕ್ಕೆ ಬಂದಿದ್ದಾನೆ. ಜಗತ್ತಿನಲ್ಲಿರುವ ಸಕಲ ಅಲ್ಲಿರುವ ಎದುರಿನ ಪ್ರತಿಸ್ಪರ್ಧಿಗಳಿಗೆ ತೋರಿಸುವ ಹಾಗಿಲ್ಲ ತಾನು ಯಾರು ಅಂತ, ಹೇಳಿಸಿಕೊಂಡು ಘೋಷಿಸಿಕೊಂಡು ಮಾಡುವ ಹಾಗಿಲ್ಲ. ಇರುವ ವೇಷದಲ್ಲಿಯೂ ಕೂಡ ಯುದ್ಧ ನಿಯಮ, ಯುದ್ಧ ಧರ್ಮ, ಗುರು ಕರ್ತವ್ಯಗಳನ್ನು ಮರೆಯುವ ಹಾಗಿಲ್ಲ. ಅರ್ಜುನ ಮಾಡಬೇಕಾದ ಪ್ರಥಮ ಕೆಲಸ ಏನು ಅಥವಾ ಯಾವ ಯೋಧನೆ ಮಾಡಬೇಕಾದ ಪ್ರಥಮ ಕೆಲಸ ಏನು? ಹಾಗಾಗಿ ಸಂಸ್ಕೃತ ಭಾರತಿಯು 10 ದಿನಗಳ ಸಂಸ್ಕೃತ ಸಂಭಾಷಣಾ ಶಿಬಿರ, ಮಕ್ಕಳಿಗಾಗಿ ಬಾಲಕೇಂದ್ರಗಳು ಹಾಗೂ ಅನೇಕ ಸರಳ ಸುಗಮ ಪರೀಕ್ಷೆಗಳ ಮೂಲಕ ಪದವಿ ಪ್ರಮಾಣ ಪತ್ರಗಳನ್ನು ನೀಡುತ್ತದೆ. ಹಾಗೆ ಕಾರ್ಯಕ್ರಮದ ಸಹಭಾಗಿತ್ವ ಹೊಂದಿರುವ ಭಗವದ್ಗೀತಾ ಬಳಗ ಕುಶಾಲನಗರ ಇದು ಕಳೆದ ಸುಮಾರು 2 ವರ್ಷಗಳಿಂದ ಕಾರ್ಯಪ್ರವೃತ್ತಗೊಂಡಿದ್ದು, ಪ್ರತಿದಿನ ದಿನಕ್ಕೊಂದರಂತೆ ಭಗವದ್ಗೀತೆಯ ಶ್ಲೋಕಗಳನ್ನು ಅಭ್ಯಾಸ ಮಾಡಲಾಗುತ್ತಿದೆ. ಶ್ಲೋಕಗಳಲ್ಲಿ ಉಚ್ಚಾರ ಶುದ್ಧಿ ಇದರ ಮುಖ್ಯ ಉದ್ದೇಶ. ಈ ಬಳಗದ ಪ್ರತಿಯೊಬ್ಬ ಸದಸ್ಯರು ಇಂದು ಶ್ಲೋಕಗಳನ್ನು ಉಚ್ಚಾರ ದೋಷವಿಲ್ಲದಂತೆ ಪಠಿಸುತ್ತಿರುವುದು ಭಗವದ್ಗೀತಾ ಬಳಗದ ವೈಶಿಷ್ಟ್ಯವಾಗಿದೆ. ಆಸಕ್ತರು ತಮ್ಮ ಹೆಸರನ್ನು ನೋಂದಾಯಿಸುವ ಮೂಲಕ ಭಗವದ್ಗೀತಾ ಬಳಗದೊಂದಿಗೆ ಜೋಡಣೆಯಾಗಬಹುದು. ತದನಂತರ ಕೋಟಿಗೀತಾ ಲೇಖನ ಯಜ್ಞ ಸಮಿತಿ, ಇದು ಉಡುಪಿಯ ಕುತ್ತಿಗೆ ಮಠ ಸ್ವಾಮೀಜಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಕೋಟಿಗೀತಾ ಲೇಖನ ಯಜ್ಞ ಎಂಬ ಬೃಹತ್ ಯೋಜನೆಯನ್ನು ಶ್ರೀಮದ್ ಭಗವದ್ಗೀತೆಯನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡುವ ಉದ್ದೇಶದಿಂದ ಪ್ರಾರಂಭ ಮಾಡಿದ್ದಾರೆ. ಕೋಟ್ಯಾನು ಕೋಟಿ ಜನರು ಭಗವದ್ಗೀತೆಯ 700 ಶ್ಲೋಕಗಳನ್ನು ಯಾವುದೇ ಭಾಷೆಯಲ್ಲಾದರೂ ಬರೆದು ಉಡುಪಿಯ ಶ್ರೀಕೃಷ್ಣನಿಗೆ ಅರ್ಪಿಸಬೇಕೆಂಬುದು ಇದರ ಮೂಲ ಉದ್ದೇಶ. ನಮ್ಮ ಕೊಡಗಿನಲ್ಲಿಯೂ ಇದುವರೆಗೆ ಹಾಸನ ಜಿಲ್ಲೆ ಬೇಲೂರಿನ ಹೊಯ್ಸಳ ಶಾಲಾ ಆವರಣದಲ್ಲಿ ಶಾಲೆಯ 1999-2000ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಾಸನ ಜಿಲ್ಲೆ ಬೇಲೂರಿನ ಹೊಯ್ಸಳ ಶಾಲಾ ಆವರಣದಲ್ಲಿ ಶಾಲೆಯ 1999-2000ನೇ ಸಾಲಿನ 10ನೇ ತರಗತಿ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನೆ ಕಾರ್ಯಕ್ರಮ ನಡೆಯಿತು. ಹಳೆಯ ವಿದ್ಯಾರ್ಥಿಗಳು 25 ವರ್ಷಗಳ ನಂತರ ತಮ್ಮ ಸ್ನೇಹಿತರನ್ನು ಕಂಡು ನಡೆದ ಘಟನೆಗಳನ್ನು ಮೆಲುಕು ಹಾಕಿಕೊಂಡರು. ಇದೇ ಸಂದರ್ಭದಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ KN ಚಂದ್ರಶೇಖರಪ್ಪ ಮಾತನಾಡಿ, ತಂದೆ ತಾಯಿ ಗುರುಗಳ ಬಗ್ಗೆ ಗೌರವ ಇರಬೇಕು. ಇಂದು ವಿದ್ಯಾವಂತರು ಉತ್ತಮ ಹುದ್ದೆಯಲ್ಲಿರುವ ಮಕ್ಕಳು ಹೆತ್ತವರನ್ನ ವೃದ್ಧಾಶ್ರಮಕ್ಕೆ ಕಳಿಸುವ ಪರಿಪಾಠ ಹೆಚ್ಚುತ್ತಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು.
ನಿವೃತ್ತ ಮುಖ್ಯೋಪಾಧ್ಯಾಯರಾದ ಹನುಮೇಗೌಡ ಮಾತನಾಡಿ, ಒಂದು ಕಲ್ಲಿನ ಬಂಡೆಯನ್ನ ಶಿಲ್ಪಿ ಯಾವ ರೀತಿ ವಿಗ್ರಹವನ್ನಾಗಿ ಮಾಡುತ್ತಾನೋ ಅದೇ ರೀತಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಸಂಸ್ಕಾರ, ನಾಗರಿಕತೆ, ಸಮಾಜದ ಬಗ್ಗೆ ತಿಳಿಸಿ ಹೇಗೆ ಬಾಳಬೇಕು ಎಂಬುದನ್ನು ತಿಳಿಸಿ ಪ್ರೀತಿ, ವಿಶ್ವಾಸದ ಜೊತೆಗೆ ಅಕ್ಷರ ಕಲಿಸಿ ಶಿಕ್ಷಣ ನೀಡುತ್ತಾನೆ. ಇಂತಹ ಶಿಕ್ಷಕರನ್ನ 25 ವರ್ಷಗಳ ಬಳಿಕವೂ ನೆನೆದು ಗುರುಗಳಿಗೆ ವಂದನೆ ಸಲ್ಲಿಸುತ್ತಿರುವುದು ಶ್ಲಾಘನೀಯ ಎಂದರು. ನಿವೃತ್ತ ಶಿಕ್ಷಕರಾದ ಟಿಎನ್ ಮುರಳೀಧರ್, ನಿವೃತ್ತ ಶಿಕ್ಷಕಿ ಎಂ ಶಶಿಕಲಾ, ದೈಹಿಕ ಶಿಕ್ಷಕ ಜಿ ನಂದೀಶಯ್ಯ, ಕೆಪಿ ಚಂದ್ರಪ್ಪ, ರಮೇಶ್, ಅಹಮದ್ ಖಾನ್, ಕೆಪಿ ಜಗದೀಶ್, ನಾರಾಯಣ್ ಮಾತನಾಡಿದರು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಪ್ರಕಾಶ್, ವೆಂಕಟೇಶ್, ಉಪನ್ಯಾಸಕರಾದ ಲೋಕೇಶ್, ಅಂಬುಜಾಕ್ಷಿ, ಶಿಕ್ಷಕರಾದ ಹರೀಶ್, ಗಿರೀಶ್, ಲತಾ ಇದ್ದರು. ಕನಸನ್ನ ಹೊತ್ಕೊಂಡು ಬಂದಿದ್ರಿ, ಆದ್ರೆ ಆ ಕನಸುಗಳು ಸಕ್ಸಸ್ ಆಯ್ತೋ ಇಲ್ಲ ಅನ್ನೋದಕ್ಕೆ ಹೇಳಲಿಕ್ಕಾಗಲ್ಲ. ಆದ್ರೂ ಸಹ ಅವುಗಳೆಲ್ಲರೂ ಸಹ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮವಾದಂತ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದೀರಿ. ಹಾಗೆ ಕೆಲವರು ಉತ್ತಮವಾದಂತ ದುಡಿಮೆಯನ್ನು ಸಹ ಮಾಡ್ತಾ ಇದ್ದೀರಿ. ಈ ಎಲ್ಲ ಕ್ಷೇತ್ರಗಳಲ್ಲಿ ನೀವೇನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀರಿ, ಅವರೆಲ್ಲರೂ ಸಹ ಅರ್ಪಣಾ ಮನೋಭಾವದಿಂದ, ಸಮಯ ಪ್ರಜ್ಞೆಯಿಂದ, ಶಿಸ್ತಿನಿಂದ ಹಾಗೂ ಅರ್ಪಣಾ ಮನೋಭಾವದಿಂದ ನೀವೆಲ್ಲರೂ ಇನ್ನೂ ಉತ್ತಮ ಕಾರ್ಯವನ್ನು ಮಾಡ್ತಾ ಉತ್ತುಂಗಕ್ಕೆ ಏರಿಂತ ಆಶಿಸ್ತಾ, ಸಾಮಾನ್ಯವಾಗಿ ಮಾತೃದೈವೋಭವ, ಕಾರಣ ತಾಯಿ 9 ತಿಂಗಳು ಎತ್ತು ಹೊತ್ತು ಜನ್ಮವನ್ನು ಕೊಟ್ಟಿರ್ತಾಳೆ. ಅದಕ್ಕೆ ನಾವು ಮಾತೃದೈವೋಭವ ಅಂತ ಕರೆಯೋದು ಸರ್ವೇ ಸಾಮಾನ್ಯ. ಪಿತೃದೈವೋಭವ, ಆತ ನಮಗೆ ಪಾಠ ಕಲಿಸ್ತಾನೆ, ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅಂತ ಕಲಿಸ್ತಾನೆ, ಅದು ಕಾಮನ್. ಆದರೆ ಆಚಾರ್ಯ ದೈವೋಭವ ಅಂತ ಕರೆಯೋ ಅವಶ್ಯಕತೆ ಇರಲಿಲ್ಲ. ಹಾಗಾದರೆ ಆಚಾರ್ಯ ದೈವೋಭವ ಎದಕ್ಕೋಸ್ಕರ ಕರೆದ್ರು ಅಂತ ಹೇಳಲಿಕ್ಕೆ ಅದಕ್ಕೊಂದು ಅರ್ಥ ಇದೆ. ಅದಕ್ಕೆ ಮಗು ಹುಟ್ಟಿದಾಗ ಮಾಂಸದ ಮುದ್ದೆ ಆಗಿರುತ್ತೆ. ಅದಕ್ಕೆ ಯಾವ ಸಂಸ್ಕಾರ ಗೊತ್ತಿರಕ್ಕಲ್ಲ, ಯಾವ ನಾಗರಿಕತೆ ಗೊತ್ತಿರಕ್ಕಲ್ಲ, ಒಂದು ಬಂಡೆ ಆಗಿರುತ್ತದೆ. ಒಂದು ಬಂಡೆಯನ್ನು ಒಬ್ಬ ಶಿಲ್ಪಿ ಅದು ಕೆತ್ತಿ 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 ಒಂದು ಸುಂದರ ವಿಗ್ರಹ ಮಾಡ್ತಾನೆ. ಆವಾಗ ಅದು ಎಲ್ಲರಿಗೂ ಕೂಡ ಅದು ಅನುಕೂಲ ಆಗುತ್ತೆ. ಸೊ ಅದೇ ರೀತಿ ಆ ಮಾಂಸ ಮುದ್ದೆಗಳಿಗೆ ನಾವು ಸಂಸ್ಕಾರ ಕೊಟ್ಟು ನಾಗರಿಕತೆಯನ್ನು ಕೊಟ್ಟು ಸಮಾಜದಲ್ಲಿ ಪ್ರೀತಿ ಅಂದ್ರೇನು, ಗೌರವ ಅಂದ್ರೇನು, ಗುರುಗಳು ಅಂದ್ರೇನು, ಹಿರಿಯರು ಅಂದ್ರೇನು, ಕಿರಿಯರು ಅಂದ್ರೇನು, ಯಾವ ರೀತಿ ಸಮಾಜದಲ್ಲಿ ಬಾಳ್ಬೇಕು ಎಂಬುದನ್ನ ಗುರುಗಳು ಕಲಿಸ್ಕೊಡೋದು. 2 ನಿಮಿಷ ಏನಾದ್ರು ಮಾತಾಡಿದ್ರೆ ನಮ್ಮ ಹಿರಿಯ ಶಿಕ್ಷಕ ಇರತಕ್ಕಂಥ KLC ಸರ್ ಒಂದು ವರಪ್ರಸಾದ ಅಂತ ಹೇಳ್ಬೋದು. ಅವರು ನಿರರ್ಗಳವಾಗಿ ಗಂಟೆಗಟ್ಟಲೆ ಮಾತಾಡ್ತಾ ಇರ್ತಾರೆ ನಮ್ಮ ಶಾಲೆಯಲ್ಲಿ. ಅವರೈತೆ ಬಿಟ್ಟರೆ ಇನ್ನು GL ಸರ್. ಹಾಗೆ ಈ ಒಂದು ಕಾರ್ಯಕ್ರಮ ನನಗೆ ತುಂಬ ಒಂದು ಸಂತೋಷವಾಗಿರ್ತಕ್ಕಂತಹ ವಿಷಯವಾಗಿದೆ. ಏಕೆಂದರೆ ಮೊನ್ನೆ 2024ನೇ ಏಪ್ರಿಲ್ ನನಗೆ ನಿವೃತ್ತನಾದೆ. ನನ್ನ ದುರಾದೃಷ್ಟ ಅಂತ ಹೇಳ್ಬೋದು. ಆ ಟೈಮ್ನಲ್ಲಿ ವಿದ್ಯಾರ್ಥಿಗಳು ಇರಲಿಲ್ಲ. ನಮ್ಮ ಶಾಲೆಯಲ್ಲಿ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದಾಗ ವಿದ್ಯಾರ್ಥಿಗಳ ಒಬ್ಬರು ಇರಲಿಲ್ಲ. ಯಾಕೆಂದರೆ ಆ ಟೈಮ್ ಅಂದಿತ್ತು. ನಮ್ಮನ್ನು ಬೆಳೆಸಿದ್ದೀರಿ ಅನ್ನೋ ಒಂದು ನೆನಪನ್ನ ಅಗಾಧವಾಗಿ ನಮ್ಮ ಮನಸ್ಸಿಗೆ ತರ್ತಿದ್ದೀರಿ. ನಾವು ನಮ್ಮ ವಯಸ್ಸನ್ನ ಮರೆಯುವಂತೆ ಮಾಡ್ತಾ ಇದ್ದೀವಿ. ನಿಮ್ಮ ಸಾಧನೆಗಳು ನಾವು ಮಾಡಿದಷ್ಟೇ ಸಂತೋಷವನ್ನು ನಮಗೆ ನೀಡ್ತಾ ಇದೆ. ನೀವೆಲ್ಲ ವಹಿಸಿರುವಂಥ ಪಾತ್ರ ನಮ್ಮದೇ ಪಾತ್ರವೇನೋ ಅನ್ನುವ ಅನಿಸಿಕೆ ನನಗಂತೂ ಬರ್ತಾ ಇದೆ. ನಿಮ್ಮನ್ನ ನೋಡಿ ನನ್ನ ಭಾವನೆಗಳನ್ನ ಹೇಳಿಕೊಳ್ಳಿಕ್ಕೂ ಅಸಾಧ್ಯವಾಗ್ತಾ ಇದೆ. ಅಷ್ಟೊಂದು ಸುಂದರವಾದ ಕ್ಷಣಗಳನ್ನ ನಮಗೆ ನೀಡಿದ್ದೀರಾ. ಈ ಮಧುರ ನೆನಪುಗಳು ನಮ್ಮೊಂದಿಗೆ ನಮ್ಮ ನೆನಪಿನ ಭಂಡಾರದಲ್ಲಿ ಇರ್ತದೆ ಅಂತ ಅನ್ಕೋತೀನಿ. ನೀವಾದರೂ ಅತ್ಯುತ್ತಮ ವಿದ್ಯಾರ್ಥಿಗಳಾಗಿದ್ದೀರಿ. ಇಂದಿನ ವಿದ್ಯಾರ್ಥಿಗಳು ಈ ದಿನ ಇಂತಹ ವಿದ್ಯಾರ್ಥಿಗಳನ್ನು ನೋಡಿ 40 ವರ್ಷದ ಆಸುಪಾಸಿನಲ್ಲಿ ನೀವೆಲ್ಲರೂ ಕೂಡ ಪ್ರೌಢರಾಗಿ ಇದ್ದೀರಿ. ಆ ಪ್ರೌಢತೆಯಲ್ಲಿ ಯಾವ ರೀತಿಯ ಚಟುವಟಿಕೆನಾದರೂ ಮಾಡಬಹುದು. ಆದರೆ ನೀವು ಮಾಡ್ತಾ ಇರೋದು ಒಳ್ಳೆಯ ಚಟುವಟಿಕೆ. ಸಮಾಜದ ಮುಖಿಗಳಾಗಿದ್ದೀರಿ. ನಿಮ್ಮಂತಹ ಸಮಾಜಮುಖಿಗಳನ್ನ ನಾವು ಸೃಷ್ಟಿ ಮಾಡಿದ್ದೀವಿ ಅಂತ ನೀವು ಹೇಳಿದ್ದೀರಾ. ಅದಕ್ಕಿಂತ ಭಾರತ ದೇಶಕ್ಕೆ ನಮ್ಮ ಕೊಡುಗೆ ಏನೂ ಇಲ್ಲ ಅಂತ ನಾನಾದರೂ ಭಾವಿಸ್ತೇನೆ. ನಾವು ಯಾವಾಗಲೂ ಕೂಡ ಹೇಳ್ತಾ ಇದ್ದೆ, ಸೈನ್ಯದಲ್ಲಿ ಹೋಗಿ ಸೇವೆ ಮಾಡಿದ್ರೆ ಮಾತ್ರ ಅದು ಸೇವೆ ಅಲ್ಲ. ನಾವು ಎಲ್ಲಿದ್ದೀವಿ, ಹೇಗಿದ್ದೀವಿ ಅಲ್ಲೇ ನಾವು ಸೇವೆಯನ್ನ ಮಾಡಬಹುದು. ಸಮಾಜದಲ್ಲಿ ನಮ್ಮ ಪಾತ್ರವನ್ನು ತೋರಿಸ್ಬೋದು. ನಾವು ನಿಮ್ಮನ್ನು ಸೃಷ್ಟಿ ಮಾಡಿ ಕಳಿಸಿದಾಗ ನಾವು ಮಾಡಿದ್ದು ಕೂಡ ಒಂದು ಸೇವೆ ಅನ್ನುವ
ತತ್ವವನ್ನು ನಾನು ಹೇಳ್ತಾ ಇದ್ದೆ. ನಿಮ್ಮ ಸಮುದ್ರ ನೆನಪುಗಳು ಸದಾ ನನ್ನನ್ನು ಕಾಡ್ತದೆ ಅಂತ ಅನ್ಕೋತೀನಿ. ಎಂತೆಂಥ ಚಂದದ ನೆನಪುಗಳನ್ನ ಇಟ್ಕೊಂಡಿದ್ದೀರಿ. ನಾವಾದರೂ ಇನ್ನೂ ಹೆಚ್ಚಿಗೆ ಮಾಡುವ ಸಾಮರ್ಥ್ಯ ಅಂದೂ ಇರಲಿಲ್ಲ. ಇಂಗ್ಲಿಷ್ ಮೀಡಿಯಂನವ್ರು ಏನ್ ಮಾಡ್ತಿದ್ರು ಅಂದ್ರೆ LKG UKG ಬೇಬಿ ಸಿಟಿಂಗ್ ಅಲ್ಲಿ ಕರ್ಕೊಂಡ್ ಬರ್ತಾ ಇದ್ರು. ಆದರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇಂಗ್ಲಿಷ್ ಇರಲಿಲ್ಲ. ನಮ್ಮ ಉದ್ದೇಶ ಇಷ್ಟ ಇತ್ತು. ನಾನು ವೃತ್ತಿ ಶಿಕ್ಷಕರು ಅಂತ ಪರಿಚಯ ಮಾಡಿಕೊಟ್ಟೆ. ಮಕ್ಕಳಲ್ಲಿ ಓದು ಬರಹ ಬರಬೇಕು, ಒಳ್ಳೆಯ ತಾನಾಗಿ ಓದತಕ್ಕಂಥ, ತಾನಾಗಿ ಬರೀತಕ್ಕಂಥ ಜ್ಞಾಪಕ ಶಕ್ತಿ ಬರಬೇಕು ಅಂತಕ್ಕಂಥ ಉದ್ದೇಶ ನಮ್ದಾಗಿತ್ತು. ಸರ್ ನೀವು ಬಂದೇ ಇಲ್ಲ ಸರ್ ನಮ್ಮ ಕ್ಲಾಸಿಗೆ, ಯಾಕೆ ಬರಲಿಲ್ಲ? ನೀವು ನಮ್ಗೆ ಬಿಡ್ಲಿಲ್ಲ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜೆ ಅರಸ್, ಬೇಲೂರು. ಕುಶಾಲನಗರ ತಾಲೂಕಿನ ಕೂಡ್ಮಂಗೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯು ಶಾಸಕರಾದ ಡಾಕ್ಟರ್ ಮಂತರಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕುಶಾಲನಗರ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯು ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರ ಅಧ್ಯಕ್ಷತೆಯಲ್ಲಿ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ಶಾಸಕರಾದ ಡಾಕ್ಟರ್ ಮಂತರಗೌಡರು ಸರ್ಕಾರದ ಎಲ್ಲ ಇಲಾಖೆಯ ಸಂಪೂರ್ಣವಾದ ಸಮಗ್ರ ಮಾಹಿತಿಯನ್ನು ಸಾರ್ವಜನಿಕರಿಗೆ ಸಂಬಂಧಿಸಿದ ಇಲಾಖೆಯವರು ನೀಡುವಂತೆ ಸಭೆಯಲ್ಲಿ ಹಾಜರಿದ್ದ ಎಲ್ಲ ಅಧಿಕಾರಿ ವರ್ಗದವರಿಗೆ ಕಟ್ಟುನಿಟ್ಟಾದ ಸೂಚನೆಯನ್ನು ನೀಡಿದರು. ಅಲ್ಲದೆ ಸಭೆಗೆ ಬಾರದ ಅಧಿಕಾರಿಗಳಿಗೆ ನೋಟಿಸ್ ನೀಡುವಂತೆ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಸಭೆಯಲ್ಲಿ ಮೊದಲಿಗೆ ಆಹಾರ ಇಲಾಖೆಗೆ ಸಂಬಂಧಿಸಿದಂತೆ ತಾಲೂಕಿನಲ್ಲಿರುವ ನ್ಯಾಯಬೆಲೆ ಅಂಗಡಿಗಳಿಗೆ ಪಡಿತರ ವಸ್ತುಗಳ ಫಲಾನುಭವಿಗಳಿಗೆ ವಿತರಣೆ ಆಗುವ ಬಗ್ಗೆ ಮತ್ತು ಪಡಿತರ ಚೀಟಿಯ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಾಲೂಕು ಆರೋಗ್ಯ ನಿರೀಕ್ಷಣಾಧಿಕಾರಿ ಸಭೆಗೆ ಮಾಹಿತಿ ಒದಗಿಸಿದರು. ನಂತರ ಉಪ ನೋಂದಾವಣಾ ಅಧಿಕಾರಿಯವರು ಸಭೆಗೆ ಮಾಹಿತಿ ನೀಡುವ ಸಂದರ್ಭದಲ್ಲಿ ಕುಶಾಲನಗರದ ತಾವರೆಕೆರೆ ಒತ್ತುವರಿಯಾಗುತ್ತಿರುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು. ಸಭೆಯಲ್ಲಿ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿ ಮಾಹಿತಿ ನೀಡುವ ಸಂದರ್ಭದಲ್ಲಿ ಭೂ ಪರಿವರ್ತನಾ ಕಡಿತ ಮತ್ತು ಕಟ್ಟಡ ಪರವಾನಗಿ ಸೇರಿದಂತೆ ಯೋಜನಾ ಪ್ರಾಧಿಕಾರ ಮಾಹಿತಿಯನ್ನು ಸಭೆಗೆ ಒದಗಿಸಿದರು. ನಂತರ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಇಂದುಧರ್ ಅವರು ತಾಲೂಕು ಆರೋಗ್ಯ ಇಲಾಖೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸಭೆಗೆ ನೀಡುವ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಔಷಧಗಳ ದಾಸ್ತಾನು ಮತ್ತು ಬೇಡಿಕೆ ಅನುಗುಣವಾಗಿ ಕಾರ್ಯನಿರ್ವಹಣೆ ಮಾಡುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆ ಗಳಿಸಿ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಭೆಯಲ್ಲಿ ಕುಶಾಲನಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್, ತಾಲೂಕು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್, ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ಕೆಡಿಪಿ ಸಭೆಯ ನಾಮನಿರ್ದೇಶಕರಾದ ಟಿಪಿ ಹಮೀದ್, ಟಿಬಿ ಜಗದೀಶ್, ಜ್ಯೋತಿ ನಾಗರಾಜ್, ಕೆಎನ್ ಅಶೋಕ್, ಹನೀಫ್ ಸೇರಿದಂತೆ ತಾಲೂಕು ಮಟ್ಟದ ಹಲವಾರು ಇಲಾಖೆ ಅಧಿಕಾರಿ ವರ್ಗದವರು ಹಾಜರಿದ್ದರು. ನಾವು ನಮ್ಮ ಕಂದಾಯ ಇಲಾಖೆಯಿಂದ ಏನು ಜಾತಿ ಸರ್ಟಿಫಿಕೇಟ್ ಏನು ಕಂಪ್ಲೇಂಟ್ ಬಂದಿತ್ತು ಅದು ಮತ್ತು ರೇಷನ್ ಕಾರ್ಡ್ ಜಾತಿ ಸರ್ಟಿಫಿಕೇಟು 95% ತನಕನೂ ಮುಗಿಸಿದ್ದೇವೆ. ಇನ್ನು 5% ಆ ಕಡೆ ಈ ಕಡೆ ಹೋಗೋರು ಏನು ಇದ್ದವ್ರು ಮಾತ್ರ. ಯಾಕಂದರೆ ನಾವು ಫೋನ್ ಊಟ ಮಾಡಿದ್ದೇವೆ, ಅವರಿಗೆ ಆಫೀಸಿಗೆ ಕರೀಲಿಲ್ಲ, ಅವ್ರದ್ದೇನೆ ತೊಗೊಂಡು ಬಂದು 40 ರೂಪಾಯಿ ನಾವೇ ತುಂಬಿಕೊಂಡಿದ್ದೇವೆ. ಆ ರೀತಿ ಮಾಡ್ಕೊಂಡು ಅವರಿಗೆ ಮಾಡಿಟ್ಟಿದ್ದೇವೆ. ನೀವು ಡಿಸ್ಟ್ರಿಬ್ಯೂಟ್ ಮಾಡೋದು ಒಂದೇ. ಸರ್ ಇನ್ನೊಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಅಂತಂದರೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಮುಗಿಸಿದೆ. ನೀವೆಷ್ಟು 51ರಲ್ಲಿ ವಾರಕ್ಕೆ ಎಷ್ಟಕ್ಕೆ ವಿಸಿಟ್ ಮಾಡ್ತೀರಾ? ವಾರಕ್ಕೆ ಒಂದೆಲ್ಲ ಎರಡು. ನನಗೆ ಈ ವಿಲ್ ಫಿಕ್ಸ್ ಅಪ್ ಆನ್ ಟೈಮಿಂಗ್ 51 ನ್ಯಾಬೆಲ್ ಅಂಜಿ ಒಂದು ದಿವಸ ಒಂದೊಂದು ನಾವು ಆ ವಿಲೇಜ್ ರೂಟ್ ಎಲ್ಲರೂ ನಾವು ಮಾಡ್ತಾ ಇರ್ತೀವಲ್ಲ ಆ ಟೈಮಲ್ಲಿ ಒಂದು ದಿವಸ ಒಂದೊಂದಿಗೆ ಅದು ಅವ್ರು ಎದುರ್ಕೊಳಕ್ಕೆ ಹೋಗ್ತಾರೆ. ನಾವೇನಾದ್ರು ವೇಟ್ ಚೆಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ, ಊಟ ಚೆಕ್ ಮಾಡಕ್ಕೆ ಹೋಗಿ ಅದಕ್ಕಲ್ಲ, ಪಬ್ಲಿಕ್ದು ಒಂದು ರೀತಿಲಿ ಒಂದು ಪಾಸಿಟಿವ್ ಆಗಿ ಒಂದು ಇಂಟ್ರಾಕ್ಷನ್ ಮಾಡ್ಸೋಕ್ಕೆ. ಅದಕ್ಕೆ ನನಗೆ ಆ ಫೋರ್ಟಿಫೈಡ್ ರೈಟ್ಸ್ನೆಲ್ಲ ನಾನು ಮಾಹಿತಿ ಕೊಟ್ಟರೆ ನಾವು ಪಬ್ಲಿಕಲ್ಲಿ ಹೋದಾಗ ಮಾತಾಡ್ಬೋದು ಅಂತ. ಆಯ್ತಾ? KYC ಪೋರ್ಟಲ್ ಎಲ್ಲ ಆಗಿದೆಯಾ? KYC DBT ಕಂಪ್ಲೀಟ್ ಆಗಿದೆ ಸರ್. ಅದು ಬಿಟ್ಟು DBT ಹೆಡ್ ಆಫ್ ದ ಫ್ಯಾಮಿಲಿ ಮಾತ್ರ KYC ಮಾಡ್ತೀವಿ. ಅದು 100% ಟಾರ್ಗೆಟ್ ಆಗಿದೆ. ಉಳಿದ ಫ್ಯಾಮಿಲಿ ಮೆಂಬರ್ಸ್ ಗೆ ಇವಾಗ ಸ್ಟಾರ್ಟ್ ಮಾಡಿದೀವಿ ಸರ್. ಬರ್ತಾ ಇಲ್ಲ ಅಂದ್ರೆ ಹೊರಗಡೆ ಎಲ್ಲೆಲ್ಲೋ ಕೆಲಸಕ್ಕೆ ಹೋಗಿ 420 ಆಗಿದೆ ಸರ್. ಟೋಟಲ್ 22,662 ಪಡಿತರ ಚೀಟಿ ಇವಾಗ ಸರ್. ಈಗ 27,662 ಎಲಿಜಿಬಲ್, ಟೋಟಲ್ ಎಲಿಜಿಬಲ್ DBT ಗೆ ಸರ್. ಅನ್ನಭಾಗ್ಯ ಯೋಜನೆಗೆ 20,886 ಪಡಿತರ ಚೀಟಿ ಎಲಿಜಿಬಲ್ ಆಗಿದೆ. 886 ಎಲಿಜಿಬಲ್ ಆಗಿದೆ. 20,886. ಸೊ ಅವ್ರದ್ದೇ ನಿಮಗೆ ಇನ್ನೂ 6,000 ಇಬ್ಬರು ಮಾತ್ರ ಬೇರೆ
ಜೆ ಕುರ್ಬಾಸ್ ಕಮಿಟಿ ಎಷ್ಟು ಜನ ಅವರೇ ಇಲ್ಲಿ ಕಪ್ಪಸೂರು ಕುಶಾಲನಗರ ತಾಲೂಕಲ್ಲಿ? ಟೋಟಲಿ 1900 ಫ್ಯಾಮಿಲಿ ಇದೆ. 6111 ಜನ. 6111 ಜನ ಒಟ್ಟು ಮಗ ಎಲ್ಲ ಸೇರಿ 11 ಜನ ಅನ್ಕೊಳ್ಳಿ. ಆಮೇಲೆ ಫ್ಯಾಮಿಲೀಸು ಒಂದು 1955 ಅಪ್ರಾಕ್ಸಿಮೇಟ್ಲಿ ಫ್ಯಾಮಿಲೀಸ್. ಅದರಲ್ಲಿ 1900 ಅದರಲ್ಲಿ ಬರೀ 118 ಬಾಕಿ ಇತ್ತಾ? ಕುರ್ಬಾಸ್ಗೆ ಲೆಕ್ಕ ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ ಅನ್ನೋದು ನಾವು ಸರ್ವೆ ಮತ್ತೆ ರೀಸರ್ವೆ ಮಾಡಿದ್ವಿ ಸರ್. 100 ಸ್ಟಾಕ್ ಮತ್ತು ನಮ್ಮ ಸ್ಟಾಕ್ ಎಲ್ಲ ಸೇರಿ ಮಾಡಿ ಆಗ ಅದರಲ್ಲಿ 116 ಜನ ಕೊಟ್ಟಿದ್ದಾರೆ. ಕುಶಾಲನಗರ ತಾಲೂಕು ಬಾಕಿ ಆಡಿಗಳು ಮಾತ್ರ. ಯಾಕೆ ಬಾಕಿ ಆಯಿತು? ಒಂದು ಕೇರಳ ಶಿಫ್ಟ್ ಆಗಿದ್ದಾರೆ ಸರ್, ಅವರು ಬರ್ಲಿಕ್ಕೆ ಕೇಳ್ತಾ ಇಲ್ಲ. ಇನ್ನೊಂದು ಅವ್ರದ್ದು ಆಧಾರ್ ಅಪ್ಡೇಟ್ ಆಗಿಲ್ಲ. ಬಾಡಿಸ್ಕೊಳಕ್ಕೆ ಮನೆಗೆ 2 ಸತಿ ಹೋಗಿದ್ರು, ಅವ್ರ ಆಧಾರ್ ಅಪ್ಡೇಟ್ ಬರ್ತಾ ಇಲ್ಲ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ 2024-25ನೇ ಸಾಲಿನ ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ನಡೆಯಿತು. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕೆಂದು ಮಂಡ್ಯ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಚಲ್ಮಯ್ಯ ತಿಳಿಸಿದರು. ಕೆಆರ್ಪೇಟೆ ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ 2024-25ನೇ ಸಾಲಿನ ಕ್ರೀಡಾ ಸಾಂಸ್ಕೃತಿಕ ಹಾಗೂ ರಾಷ್ಟ್ರೀಯ ಸೇವಾ ಯೋಜನಾ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ವಿದ್ಯಾರ್ಥಿಗಳು ಸಾಧನೆ ಮಾಡಿ ಗುರಿ ತಲುಪಲು ಸತತ ಪರಿಶ್ರಮ ಹಾಗೂ ಪ್ರಾಮಾಣಿಕ ಪ್ರಯತ್ನವೂ ಅತಿ ಅಗತ್ಯವಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಪ್ರಪಂಚದಿಂದ ಹೊರಬಂದು ಕಷ್ಟಪಟ್ಟು ಅಭ್ಯಾಸ ಮಾಡಿ ಸಾಧನೆ ಮಾಡಬೇಕೆಂದು ಕರೆ ನೀಡಿದರು. ಕಾಲೇಜಿನ ಸಂಸ್ಥಾಪಕರು ಹಾಗೂ ತುಮಕೂರಿನ ಗುಬ್ಬಿಯ ಬಂಡಿ ಶಿಕ್ಷಣ ಟ್ರಸ್ಟ್ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಿ.ವಿ. ಮಲ್ಲಪ್ಪ ಮಾತನಾಡಿ, ವಿದ್ಯಾರ್ಥಿಗಳು ತಂದೆ ತಾಯಿಗಳು ಹಾಗೂ ಗುರು ಹಿರಿಯರ ಆಸೆಗೆ ಭಂಗ ತರದೆ ಪಾಠ ಪ್ರವಚನಗಳ ಬಗ್ಗೆ ವಿಶೇಷವಾಗಿ ಗಮನಹರಿಸಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಸಾಧನೆ ಮಾಡಬೇಕೆಂದು ಕಿವಿಮಾತು ಹೇಳಿದರು. ಬೆಂಗಳೂರು ರಾಜಾಜಿನಗರ ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷರಾದ ಕೃಷ್ಣಯ್ಯ ಮಾತನಾಡಿದರು. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ತಾಲೂಕು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಟ್ಟರು. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೆ ಈ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಅಣಿಯಾಗ್ತಾ ಇದ್ದಾರೆ, ಸಿದ್ಧರಾಗ್ತಾ ಇದ್ದಾರೆ. ಅದರ ಜೊತೆಗೆ ಶಾರದಾಂಬೆಯ ಸರಸ್ವತಿ ಪೂಜಾ ಸಮಾರಂಭ, ಈ ಒಂದು 3 ಸಮಾರಂಭಗಳನ್ನು ಈ ವೇದಿಕೆಯಲ್ಲಿ ಸಮಾರಂಭಗಳ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಈ ಒಂದು ಬಹುಶಃ ನಮ್ಮ ಕಾಲೇಜಿಗೆ ಇನಾಗ್ರೇಷನ್ ಫಂಕ್ಷನ್ಗೆ ಸರ್ ಬರಬೇಕಾಗಿತ್ತು ಡಿ ಸಾಹೇಬರು. ಆದರೆ ಕಾರಣಾಂತರದಿಂದ ಕೂಡ ಬಿಡುವಿಲ್ಲದ ವೇಳೆಯಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಮಾಣಿಕರಾದಂತಹ ಮತ್ತೆ ನಮಗೆ ಜೊತೆಗೆ ನನ್ನ ಮಾರ್ಗದರ್ಶಕರು ಕೂಡ ಆಗಿರ್ತಕ್ಕಂತಹ ಮಂಡ್ಯ ಜಿಲ್ಲೆಯ ಉಪನಿರ್ದೇಶಕನೇ ಶ್ರೀ ಚಲವಯ್ಯ ಸರ್ ಅವರೇ, ಮತ್ತೆ ಈ ಒಂದು ಸಮಾರಂಭದಲ್ಲಿ ಆಗಮಿಸಿರ್ತಕ್ಕಂತಹ ತಾಳ್ಮೆಯ ಹೆಸರಾಗಿರ್ತಕ್ಕಂತಹ ನಮ್ಮ ಸಂಸ್ಥೆಯಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಕೆ ಮೋಹನ್ ಸರ್ ಅವರೇ, ವಿದ್ಯಾರ್ಥಿಗಳು ವೇದಿಕೆಗೆ ಬರ್ತಕ್ಕಂಥದ್ದು ಅದು ಒಂದು ರೀತಿಯ ಸುದೈವ, ಜೊತೆಗೆ ನಮ್ಮ ಸಾಲಲ್ಲಿ ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹವರು ಮಧುಜಿ, ಇವರು ಸಹಾಯಕ ಪ್ರಾಧ್ಯಾಪಕರು, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೇರ್ಪೇಟೆ. ಇವರು ನಮ್ಮ ಕಾಲೇಜಿನಲ್ಲಿ ನಿಮ್ಮ ಹಾಗೆ ಹೀಗೆ ಕುಳಿತಿದ್ದು ಇವತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ನಮ್ಮ ಕಾಲೇಜಿನ ಹೆಮ್ಮೆಯ ವಿಷಯ. ಹಾಗಾಗಿ ಮಧುಜಿ ಅವರೇ, ಅದೇ ರೀತಿ ನಮ್ಮ ಕಾಲೇಜಿನಲ್ಲಿ ಹೋದಂತಹ ಬಹುಪಾಲು ವಿದ್ಯಾರ್ಥಿಗಳು ಕೇವಲ ಉನ್ನತ ಹುದ್ದೆನೇ ಸ್ವೀಕರಿಸಬೇಕು ಅಂತಲ್ಲ ನೋಡಿ, ರಾಜಕೀಯವಾಗಿ ಒಂದು ದೊಡ್ಡ ಸಂಘಟಕರಾಗಿ ಜಿಲ್ಲೆಯಲ್ಲಿ ಅಥವಾ ತಾಲೂಕಿನಲ್ಲಿ ಒಂದು ಒಳ್ಳೆಯ ಹೆಸರನ್ನ ಪಡೀತಕ್ಕಂತಹ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳಿಕ್ಕೆ ನಮಗೆ ಬಹಳ ಖುಷಿ ಆಗ್ತಕ್ಕಂಥದ್ದು ರಾಜೇಶ್ ಕೆ ಅವರೇ. ಜೊತೆಗೆ ನೋಡಿ, ಸಮಾಜ ಸೇವೆಯನ್ನ ಮಾಡೋದ್ರ ಜೊತೆಗೆ ಅದರ ಜೊತೆಗೆ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಬರ್ತಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಖುಷಿ ಪಡಬೇಕಾಗ್ತದೆ ಅನ್ನುವಂಥದ್ದು. ಮತ್ತೆ ಹಾಗೆ ಋಣಾಕಿಸ್ಬೇಕು ಅಂತ ಹೇಳಿದ್ನಲ್ಲ, ಅಷ್ಟು ಮಾಡಲೇಬೇಕು. ಆಮೇಲೆ ನಾಡೇ ನುಡಿ, ನಮ್ಮ ಸರ್ವಜ್ಞ ಹೇಳ್ತಾರೆ, ನುಡಿದಂತೆ ನಡೆದಾತ ಜಗವನ್ನು ಕೂತಲ್ಲಿ ಆಳುವ ಸರ್ವಜ್ಞ ಅಂತ. ನಿಮ್ಮ ಮಾತು ಮತ್ತು ಕೃತಿಗೆ ಅಂತರ ಇರಬಾರ್ದು ಯಾವತ್ತು.
ಮಾತು ಮತ್ತು ಕೃತಿಗೆ ಅಂತರ ಬಂದರೆ ಅದು ನಮ್ಮ ನಡತೆನೇ ಚೇಂಜ್ ಮಾಡಿಬಿಡುತ್ತೆ. ಅದೊಂದು ನೆನೆಸ್ಕೊಳ್ಳಿ. ಇವಾಗಲೇ ಹೇಳಿದರು ಕ್ರೀಡಾ ಚಟುವಟಿಕೆ ಎಲ್ಲ ಅಂತ. ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ವಿಕಸಿತ ದೇಹದಲ್ಲಿ ವಿಕಸಿತ ಮನಸ್ಸಿರಬೇಕಂತೆ. ಅದು ನೀವು ಕ್ರೀಡಾ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಪಾಠ ಪ್ರವಚನಗಳು ಜೊತೆಯಲ್ಲಿ ಇದು ಪ್ಯಾರಲಾಗಿ ಹೋಗ್ತಾ ಇರಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನೀವು ಮುಂದೆ ಒಳ್ಳೆಯ ವ್ಯಕ್ತಿಗಳ ಬಾಳಿ ಅಂತ ಹೇಳಿ ನನಗಿಲ್ಲಿ ಬಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮ ಸಂಸ್ಥೆಯ ಎಲ್ಲ ನಿಮಗೆ ಹಾಗೂ ಸಂಸ್ಥೆಯ ಸಿಬ್ಬಂದಿಗಳಿಗೆ, ಮ್ಯಾನೇಜ್ಮೆಂಟ್ಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಕಷ್ಟಪಟ್ಟು ಸಂಸ್ಥೆಯನ್ನ ಕಟ್ಟಿದ್ದಾರೆ. ಸುಮಾರು 35 ವರ್ಷಗಳ ಹಿಂದೆ ಸಂಸ್ಥೆಯನ್ನ ಕಟ್ಟಿದ್ದಾರೆ. ಈ ಸಂಸ್ಥೆಯಲ್ಲಿ ಓದಂತ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಾರೆ, ಡಾಕ್ಟರೇಟ್ ಅನ್ನು ಪಡ್ಕೊಂಡಿದ್ದಾರೆ, ದೇಶ ವಿದೇಶಗಳಲ್ಲಿ ಕೂಡ ಅಧ್ಯಯನ ಮಾಡಿ ತಮ್ಮ ಜೀವನವನ್ನ ರೂಪಿಸಿಕೊಂಡಿದ್ದಾರೆ, KS ಆಫೀಸರ್ ಆಗಿದ್ದಾರೆ. ಆ ಕಾರಣದಿಂದ ಈ ಸಂಸ್ಥೆ ಒಂದು ಒಳ್ಳೆ ಕೆಲಸವನ್ನ ಮಾಡಿದೆ. ಅದರಲ್ಲೂ ಕೂಡ ಈ ರೀತಿಯಾದ ವಿದ್ಯಾದಾನ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಇವತ್ತಿನ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಆ ವಿದ್ಯಾದಾನ ಮಾಡ್ತೀನಿ ಅಂತ ಹೊರಟಿರ್ತಕ್ಕಂಥದ್ದು ಅವ್ರಿಗೆ ಒಂದು ಶ್ಲಾಘನೀಯ ಸರಿ. ಅವ್ರಿಗೆ ಇಲಾಖೆ ಪರವಾಗಿ ವಂದನೆಗಳು. ಯಾಕೆಂದ್ರೆ ಎಲ್ಲವನ್ನೂ ಕೂಡ ಸರ್ಕಾರವೇ ಒದಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಇಂದಿನ ಕಾಲದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಅಷ್ಟು ತುಂಬಾ ಕಷ್ಟ ಇತ್ತು. ಎಲ್ಲೋ 10, 15, 20 ಕಿಲೋಮೀಟರ್ಗೆ ಒಂದೊಂದು ಸಂಸ್ಥೆಗಳು ಇದ್ದವು. ಈ ತಕ್ಕಂಥವ್ರು ಕಲ್ತಿರತಕ್ಕಂಥವ್ರು ಎಲ್ಲರೂ ಕೂಡ ಈ ಋಣಿಗಳಾಗಬೇಕಾಗುತ್ತೆ. ಮತ್ತೆ ನಾವೆಲ್ಲರೂ ಕೂಡ ಓದಿದೀವಿ, ಉತ್ತಮ ಅಂಕಗಳನ್ನ ಪಡ್ಕೊಂಡಿದೀವಿ. ಈಗೆಲ್ಲ ಸರಿ ಹೇಳಿದ್ರು 100 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಇವತ್ತು ಕಾಂಪಿಟೇಟಿವ್ ವರ್ಲ್ಡ್, ಅದರಲ್ಲೂ ಕೂಡ ವಿಜ್ಞಾನದ ಮಕ್ಕಳಾದ್ರೆ ಡಾಕ್ಟ್ರು, ಇಂಜಿನಿಯರು ಆಗ್ತಾರೆ, ಇನ್ನಿತರ ಕ್ಷೇತ್ರಗಳಿಗೆ ಹೊರಟೋಗ್ತಾರೆ. ಆದ್ರೆ ನಮ್ಮ ಕಲೆ ಮತ್ತು ವಾಣಿಜ್ಯ ವಿಭಾಗಗಳಿದೆಯಲ್ಲ, ಮಾನವಿಕ ವಿಭಾಗಗಳು, ಇವತ್ತು ಪ್ರತಿ ಒಬ್ಬ ವಿದ್ಯಾರ್ಥಿಯು ಕೂಡ ಆ ಕಾಂಪಿಟೇಷನ್ ಮುಖಾಂತರನೇ ಬರಬೇಕಾಗಿದೆ. ಯಾಕೆಂದ್ರೆ ಹಿಂದೆ ಕಾಮರ್ಸ್ ಓದಿದ್ರೆ ಬ್ಯಾಂಕ್ ಅಲ್ಲಿ ಉದ್ಯೋಗ ಸಿಕ್ತಿತ್ತು, KS, IAS ಅಂತಕ್ಕಂಥ ಹುದ್ದೆಗಳಿಗೆ ಕಾಂಪಿಟೇಷನ್ ಮಾಡ್ತಾ ಇದ್ರು. ಆರ್ಟ್ಸ್ ವಿದ್ಯಾರ್ಥಿ ಮಾಸ್ಟರ್ ಡಿಗ್ರಿ ಮಾಡಬೇಕಾಗಿತ್ತು. ಮತ್ತೆ ಅದರಲ್ಲೂ ಕೂಡ KS, IAS ಪ್ರಥಮ ದ್ವಿತೀಯ ದರ್ಜೆ ಅಂತ ಪರೀಕ್ಷೆಗಳು. ಇವತ್ತು ಒಂದು ಅಟೆಂಡರ್ ಪೋಸ್ಟ್ ಗಳನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗಳಿದೆ. ಮೊನ್ನೆ ಶನಿವಾರ ಭಾನುವಾರ ಒಂದು ಎಕ್ಸಾಮ್ ನಡೀತು, ಬ್ಯಾಂಕ್ದು, ಅದು ಪ್ರೈವೇಟ್ ಬ್ಯಾಂಕ್, ಕೋಆಪರೇಟಿವ್ ಸೆಕ್ಟರ್. 21 ಅಟೆಂಡರ್ ಪೋಸ್ಟ್ಗಳಿತ್ತು. SLC ಕ್ವಾಲಿಫಿಕೇಶನ್ ಕೇಳಿದ್ರು. 21 ಪೋಸ್ಟಿಗೆ 4,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿರ್ತಕ್ಕಂಥದ್ದು ಕೇವಲ ಒಂದು ಅಟೆಂಡರ್ ಪೋಸ್ಟ್. ಹಾಗೇನೆ ಮೊನ್ನೆ ನೀವು ಈ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ನಡೆಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕುಶಾಲನಗರ ತಾಲೂಕು ನೂತನ ಅಧ್ಯಕ್ಷರಾಗಿ MR ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ತ್ರೈಮಾಸಿಕ KDP ಸಭೆ ನಡೆಯಿತು. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಸರ್ವಂ ಕೃಷ್ಣಾರ್ಪಣಂ ಕುರಿತು ಭಗವದ್ಗೀತಾ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈಗ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೇ.